ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ 4:30ಗೆ ಎದ್ದು ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಎದ್ದು ನನ್ನ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಈ ರೂಟೀನ್ನ ನಾನು ಲಾಸ್ಟ್ 20 ಡೇಸಿಂದ ಫಾಲೋ ಅಪ್ ಮಾಡ್ತಿದ್ದೀನಿ. ಸ್ವಲ್ಪ ಚೇಂಜಸ್ ಅನಿಸ್ತಿದೆ. ಮಾರ್ನಿಂಗ್ ರೂಟೀನ್ ಬೇಗ ಸ್ಟಾರ್ಟ್ ಮಾಡೋದ್ರಿಂದ ಫುಲ್ ಡೇ ಪಾಸಿಟಿವ್ ಆಗಿ ಇರುತ್ತೆ, ಒಳ್ಳೆ ಥಾಟ್ಸ್ ಬರುತ್ತೆ, ಏನೋ ಒಂಥರ ಫೀಲ್ ಚೆನ್ನಾಗಿದೆ. ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಎದ್ದೇಳಲಿಕ್ಕೆ, ಬಟ್ ಟ್ರೈ ಮಾಡಿ. ಎವ್ರಿ ಡೇ ಸ್ವಲ್ಪ ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಬಟ್ ನಾವು ಟ್ರೈಯೇ ಮಾಡಿಲ್ಲ ಅಂತಂದರೆ ಏನೂ ಆಗೋದೇ ಇಲ್ಲ. ಪ್ರತಿಯೊಂದು ಸ್ಟೆಪ್ ನಾವು ನಮಗೋಸ್ಕರ ತಗೊಳ್ಳೋದು ನಮ್ಮ ಅಚೀವ್ಮೆಂಟೇ ಆಗಿರುತ್ತೆ. ಅದರಿಂದ ಎಲ್ಲರೂ ಟ್ರೈ ಮಾಡಿ ನೋಡಿ ಒನ್ಸ್. ಸೊ ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ 5:30ಗೆ ನನ್ನದು ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಯೋಗ ಕ್ಲಾಸ್ ತೊಗೊಂಡಿದ್ದೀನಿ 5:30 to 6:30. ಸೊ ಯೋಗ ಕ್ಲಾಸ್ ಜಾಯಿನ್ ಆಗ್ತೀನಿ. ಯೋಗ ಸ್ಟಾರ್ಟ್ ಮಾಡಿ ನಾನು 20 ಡೇಸ್ ಆಯಿತು. ಯೋಗ ಅಂದರೆ ನನಗೂ ಅದರ ಬಗ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಮಾಡೋಕ್ಕೆ ಹೋದಾಗಲೇ ಗೊತ್ತಾಗೋದು ನಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ. ತುಂಬ ಜನ ಈಗ ನಾವು 9 to 5 ಜಾಬ್ ಮಾಡೋರು, ಸಿಟ್ಟಿಂಗ್ ಒಂದೇ ಕಡೆ ಕೂತು ಕೆಲಸ ಮಾಡೋರಿಗೆಲ್ಲ ಬ್ಯಾಕ್ ಪೇನ್ ಇರುತ್ತೆ, ಕಾಲುಗಳು ಕೈಗಳೆಲ್ಲ ನೋವಿರುತ್ತೆ. ಇದೆಲ್ಲ ಸ್ವಲ್ಪ ಸುಧಾರಿಸ್ಬೇಕು ಅಂತಂದರೆ ನಾವು ಡೈಲಿ ನಮ್ಮ ರೂಟೀನಲ್ಲಿ 20 to 30 ಮಿನಿಟ್ಸ್ ಎಕ್ಸಸೈಸ್, ಯೋಗ ಅಥವಾ ಯಾವುದನ್ನಾದರೂ ಆ್ಯಕ್ಟಿವ್ ಆಗಿರೋ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರೋ ಹಾಗೆ ನೋಡ್ಕೋಬೇಕು. ಅದರಿಂದ ಸ್ವಲ್ಪ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸ್ತಿದೆ ಈ 20 ಡೇಸ್ ಎಕ್ಸ್ಪೀರಿಯೆನ್ಸಲ್ಲಿ. ಸೊ ಬೆಳಗ್ಗೆ ಎದ್ದು ಎಲ್ಲ ಯೋಗ ಮಾಡಿ ನನ್ನ ಕೆಲಸ ಕೂತ್ಕೊಳ್ಳೋದ್ರಿಂದ ಸಂಜೆ ಅಷ್ಟರಲ್ಲಿ ನನಗೇನಷ್ಟು ಬಾಡಿ ಪೇಯ್ನ್ ಎಲ್ಲ ಇರೋದಿಲ್ಲ. ಸೊ ಅದರಿಂದ ಯಾರ್ಯಾರು ಕಾರ್ಪೊರೇಟಲ್ಲಿ ಅಂದರೆ ಕೂತ್ಕೊಂಡು ಕೆಲಸ ಮಾಡ್ತೀರ ಲಾಂಗ್ ಅವರ್ಸ್, ಯಾವುದಾದ್ರೂ ಎಕ್ಸಸೈಸ್, ಜಿಮ್ ನಿಮಗೆ ಯಾವ್ದು ಅನುಕೂಲ ಇದೆಯೋ ಅದನ್ನು ಮಾಡ್ಕೊಳ್ಳಿ. ನನಗೆ ಇನ್ನೂ ತುಂಬ ಆಸನಗಳನ್ನ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಕಲ್ತ್ಕೊತೀನಿ. ನಮ್ಮ ಯೋಗ ಕ್ಲಾಸ್ ಟ್ರೈನರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. 1 hour ಎನಫ್ ಅನಿಸ್ತಾ ಇಲ್ಲ. ಮೊದಲು 1 hour ಮಾಡಬೇಕಾ ಅನ್ಕೋತಾ ಇದ್ದೆ, ಬಟ್ ಈಗ 1 hour ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಟೈಮ್ ಆಗೋಗುತ್ತೆ. ತುಂಬ ಫ್ಲೆಕ್ಸಿಬಲ್ ಅನಿಸುತ್ತೆ ಬಾಡಿ. ಸೊ ಅದರಿಂದ ಎಲ್ಲರೂ ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ರೆಡಿ ಸ್ಟಾರ್ಟ್ ಮಾಡಿರೋರು ನಿಮ್ಮ ಥಾಟ್ ಏನಿದೆ ಅದನ್ನು ಕೂಡ ಹೇಳಿ. ನಾವು ಇನ್ನೂ ಏನೇನು ನಾವು ಸ್ಟೆಪ್ಸ್ ತಗೋಬೇಕು, ಹೇಗೆ ಫಾಲೋ ಅಪ್ ಮಾಡಬೇಕು ಅಂತ ಕೂಡ ಹೇಳಿ. ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಯಾರೇ ಸ್ಟಾರ್ಟ್ ಮಾಡಿಲ್ಲ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಕಮೆಂಟ್ ಮಾಡಿ. ನಾನು ಯೋಗ ಕ್ಲಾಸೆಲ್ಲ ಮುಗಿಸೋ ಅಷ್ಟರಲ್ಲಿ 6:30, 7 ಆಗೋಗಿರುತ್ತೆ. ಸೊ 7 o'clockಗೆ ಬಂದು ಮತ್ತೆ ಮೊಬೈಲ್ ನೋಡೋದು ಬೇಡ, ಒಂದು 1/2 hour ಓದೋಣ ಏನಾದರೂ ಅಂತ ಹೇಳಿಬಿಟ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಒಂದು 1/2 hour ಓದೋಕ್ಕೆ ಕೂತ್ಕೊಳ್ತೀನಿ. ಮನೇಲಿ ಯಾವ ಬುಕ್ ಸಿಗುತ್ತೋ ಅದು, ಸ್ಪಿರಿಚುವಲ್ ಬುಕ್ಸ್, ಭಗವದ್ಗೀತೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಕತೆ ಕಾದಂಬರಿಗಳಾಗಿರ್ಬೋದು ಓದೋಕ್ಕೆ ಕೂತ್ಕೋತೀನಿ. ತುಂಬ ರಿಫ್ರೆಶ್ ಅನಿಸುತ್ತೆ. ಈಗ ಮೊಬೈಲ್ ನೋಡೋದಕ್ಕಿಂತ ನಾವು ಏನೋ ಒಂದು ಒಳ್ಳೆಯ ವಿಷಯನ ಅದರಿಂದ ಕಲಿತೀವಿ ಅಂದರೆ ನಮಗೆ ಖುಷಿ ಅನಿಸುತ್ತೆ ಅಲ್ವಾ. ಯಾವುದೋ ಒಂದು ಟ್ರೈ ಮಾಡಿ ಅದರಲ್ಲಿ ಸಕ್ಸಸ್ ಆದಾಗ ತುಂಬ ಖುಷಿ ಅನಿಸುತ್ತೆ. ಅದರಿಂದ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಈ ರೂಟೀನ ಸ್ಟಾರ್ಟ್ ಮಾಡಿ 20 ಡೇಸ್ ಆಯಿತು. ನಾನು ಫಸ್ಟೆಲ್ಲ ತುಂಬ ಲೇಟಾಗೇ ಇತ್ತು ನನ್ನ ಡೇನ ಸ್ಟಾರ್ಟ್ ಮಾಡ್ತಿದ್ದಿದ್ದು. ಬಟ್ ಆಫ್ಟರ್ ವಾಚಿಂಗ್ ಮೈ ಯೋಗ ಟ್ರೈನರ್ ರೀಲ್, ಶಿ ಈಸ್ ವೆರಿ ಥಾಟ್ಫುಲ್, ಶಿ ಎಕ್ಸ್ಪ್ಲೈನ್ಡ್ ವೆರಿ ವೆಲ್. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅವ್ರ ಕ್ಲಾಸಿಗೆ ಜಾಯಿನ್ ಆದೆ.
ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಫೀಲ್ ಇದೆ. ಬಾಡಿ ಎಲ್ಲ ಲೈಕ್ 9 to 6 ಕೆಲಸ ಮಾಡಿದ್ರೂ ಕೂಡ ತುಂಬ ಸ್ಟ್ರೆಸ್ ಅನಿಸೋದಿಲ್ಲ. ಸೊ ಫೀಲ್ ವೆರಿ ಕಂಫರ್ಟಬಲ್ ಆ ಥರ ಫೀಲ್ ಆಗುತ್ತೆ. ಸೊ ಅದರಿಂದ ಮಾರ್ನಿಂಗ್ ರೂಟೀನ್ನ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹೋಲ್ ಡೇ ತುಂಬ ಚೆನ್ನಾಗಿರುತ್ತೆ. ಸೊ ಆಫ್ಟರ್ ರೀಡಿಂಗ್ ನಾನು ಸ್ವಲ್ಪ ಬರ್ಕೊಳ್ತೀನಿ ಅವತ್ತಿನ ದಿನ ಏನೇನು ಮಾಡಬೇಕು ಅಂತ ಎಲ್ಲ. ಸೊ ನಮಗೆ ಗೊತ್ತಾಗುತ್ತೆ ಲೈಕ್ ಇವತ್ತು ಏನೇನು ಮಾಡಿಲ್ಲ ಅದನ್ನು ನೆಕ್ಸ್ಟ್ ಡೇ ಹೇಗೆ ಮಾಡಬೇಕು, ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತ ಎಲ್ಲ. ಸೊ ಅದರಿಂದ ರೈಟ್ ಇಟ್ ಡೌನ್, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಏನು ಮಾಡಬೇಕು ಅಂತ. ಮತ್ತು ಎವ್ರಿ ಡೇ ಏನಾದರೂ ಹೊಸದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ನಿಮಗೆ ಏನೋ ಒಂದು ಅಚೀವ್ ಮಾಡಿದ್ದೀರ ಅನ್ನೋ ಫೀಲ್ ಕೊಡುತ್ತೆ. ನಮಗೋಸ್ಕರ ನಾವು ತಗೊಳ್ಳೋ ಒಂದು ಸಣ್ಣ ಸಣ್ಣ ನಿರ್ಧಾರಗಳು ಕೂಡ ತುಂಬ ಖುಷಿ ಕೊಡುತ್ತೆ. ಅದರಿಂದ ನನ್ನ ವ್ಲಾಗಲ್ಲಿ ಏನಾದರೂ ನಾನು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿರೋದು ತುಂಬ ಕಡಿಮೆ ದಿನ ಆಗಿದೆ ಸ್ಟಾರ್ಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ರಾತ್ರಿ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ತಿಂದು ಅದಕ್ಕೆ ಮುಂಚೆ ಪೂಜೆ ಮಾಡಿದ್ದೆ. ನಮ್ಮಮ್ಮ ಹೂವೆಲ್ಲ ತಂದಿಟ್ಟಿದ್ರು. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ತಿಂದು ಅಷ್ಟರಲ್ಲಿ 8:30 ಆಗಿತ್ತು. ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು, ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮುಗಿಸಿ ನನ್ನ 9 to 6 ಜಾಬ್ನ ಸ್ಟಾರ್ಟ್ ಮಾಡಿದೆ. ಸೊ ನಾವು 9 ಎಕ್ಸಾಕ್ಟಾಗಿ ಲಾಗಿನ್ ಆಗಬೇಕು. ಹಾಗಾಗಿ ನಮ್ಮದೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದೆ ನಮ್ಮ ಪ್ರೋಸೆಸ್ದು. ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಎಲ್ಲ. ಸೊ ಅದೆಲ್ಲ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಬಗ್ಗೆ ಏನೇ ಕೇಳಬೇಕು ಅನಿಸಿದ್ರು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ.